ರಾಜ್ಯದಲ್ಲಿ ಒಂದೇ ಸುದ್ದಿ, ಅದು ರಾಮನಗರ ಹೆಸರು ಬದಲಾವಣೆ. ರಾಮನಗರ ಹೆಸರನ್ನ ಬದಲಾವಣೆ ಮಾಡಿರೋದು ಬೆಂಗಳೂರು ದಕ್ಷಿಣಕ್ಕೆ ಸೇರಿಸಿರುವಂತದ್ದೇ ಈಗ ದೊಡ್ಡ ಚರ್ಚೆ. ಕೊನೆಗೂ ಕೂಡ ತಮ್ಮ ಸೇಡನ್ನ ತೀರಿಸಿಕೊಂಡ್ರ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಡಿಕೆ ವಿರುದ್ಧ. ಅವತ್ತು ಹೇಳಿದ್ರು ರಾಮನಗರ ಹೆಸರನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಇದರ ವಿರುದ್ಧವಾಗಿ ಬಿಜೆಪಿ ನಾಯಕರು ಕೆಂಡ ಕಾರಿದ್ರು. ಈಗ ರಾಮನಗರ ಇನ್ಮೇಲೆ ಬೆಂಗಳೂರು ದಕ್ಷಿಣ. ಕೊನೆಗೂ ಕೂಡ ಬದಲಾಯಿತು ರಾಮನಗರ ಹೆಸರು. ಹಿಡಿದ ಹಠವನ್ನ ಸಾಧಿಸಿಯೇ ತೋರಿಸ್ಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ಈಗ ರಾಮನಗರದಲ್ಲಿ ಕಟ್ಟಿರುವಂತಹ ಮನೆಗಳು, ಕಟ್ಟಡಗಳು, ಆಸ್ತಿಗಳ ಬೆಲೆನೇ ಚೇಂಜ್ ಆಗೋಯ್ತು ಒಂದೇ ದಿನದಲ್ಲಿ. ಇವತ್ತು ರಾಮನಗರ ಇನ್ಮೇಲಿಂದ ಬೆಂಗಳೂರು ಗ್ರಾಮಾಂತರ ಅಲ್ಲ, ರಾಮನಗರ ಇನ್ಮೇಲಿಂದ ಬೆಂಗಳೂರು ದಕ್ಷಿಣ. ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಾಯಿತು. ಪಕ್ಕಾ ಪಾಲಿಟಿಕ್ಸ್ ನಲ್ಲಿ ಮೊದಲ ಸುದ್ದಿ ರಾಮನಾಮ ಬದಲಾವಣೆ. ಕುಮಾರಸ್ವಾಮಿ ಏನಾದ್ರೂ ಸುಮ್ಮನೆ ಇದ್ರಾ? ರಾಮನಗರ ಹೆಸರು ವಿಚಾರಕ್ಕೆ ಬಂದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಕೊನೆಗೂ ಕೂಡ ಸೇಡನ್ನ ತೀರಿಸಿಕೊಂಡ್ರು ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್. ರಾಮನಗರ ಹೆಸರು ಬದಲಾಯಿತು, ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗೋಯ್ತು. ಬರ್ತಾರ ಕುಮಾರಸ್ವಾಮಿ? ಈಗ ಬರ್ತಾರ? ಹಾಗಾದ್ರೆ ರಾಮನಗರ ಜಿಲ್ಲೆ ಹೆಸರು ಬದಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ರಾಮನಗರ ಇನ್ಮೇಲಿಂದ ಬೆಂಗಳೂರು ದಕ್ಷಿಣ. ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ಒಪ್ಪಿಗೆ ಸಿಕ್ಕಿದೆ. ಸಚಿವ ಸಂಪುಟ ಸಭೆಯಲ್ಲೂ ಅನುಮೋದನೆ ಮಾಡಲಾಗಿದೆ. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಎಂಬ ಹೆಸರನ್ನ ಇಡಲಾಗಿದೆ. ಜುಲೈ 9ರಂದು ಸಿಎಂಗೆ ಮನವಿಯನ್ನ ನೀಡಿದಂತ ಆಯೋಗ ಈಗ ಸಚಿವ ಸಂಪುಟದಲ್ಲಿ ಅದಕ್ಕೆ ಒಪ್ಪಿಗೆ ಸಿಕ್ಕಂತಹ ಬೆನ್ನಲ್ಲಿ ಇನ್ಮೇಲಿಂದ ರಾಮನಗರ ಬೆಂಗಳೂರು ಗ್ರಾಮಾಂತರ ಅಲ್ಲ, ಬೆಂಗಳೂರು ದಕ್ಷಿಣ. ಕೊನೆಗೂ ಕೂಡ ಕುಮಾರಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹಾಗೆಯನ್ನ ಸೇಡನ್ನ ತೀರಿಸ್ಕೊಂಡ್ರ. ಬದಲಾದ್ರೆ ನಾನು ಬರ್ತೀನಿ ಅಂದಿದ್ರು. 15,000 ಕೋಟಿ ಹೊಡಿಲಿಕ್ಕೆ ಹೊರಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ. ಇಂಥದ್ದು ಗ್ರೇಟರ್ ಬೆಂಗಳೂರು ಚರ್ಚೆ ಮಾಡೋದು ಇದೆ ಸಮಯ. ಅದಕ್ಕೆ ಇಂಥದಕ್ಕೆ ನೀವು ಬೆಂಬಲ ಕೊಡ್ತೀರಾ? ಆಗಿದ್ರೆ ಇವತ್ತು ಯಾವ ಮಟ್ಟಕ್ಕೆ ಹೊರಟಿದ್ದಾರೆ. ಈಗ ಯಾವುದೊಂದು ಪ್ರೈವೇಟ್ ಕಂಪ್ನಿ ಮುಖಾಂತರ ಏನೋ ಈಗ ರಿಪೋರ್ಟ್ ತಗೊಂಡು ಯಾವನ ಬ್ಲ್ಯಾಕ್ ಲಿಸ್ಟಲ್ಲಿರೋನು ಅವನಿಗೆ ಈಗ 45-30 ವರ್ಷಕ್ಕೆ ನಾವು ಬದುಕಿರಲ್ಲ, ನೀವು ಬದುಕಿರಲ್ಲ. 30 ವರ್ಷಕ್ಕೆ ಕೊಡ್ತಾರಂತ ಈಗ 45,000 ಕೋಟಿಗೆ ಮಾಡಕೊಟ್ಟವ್ರೀಗ. ಇದು ಅದೆಂಥದ್ದು ಬೆಂಗಳೂರು ದಕ್ಷಿಣ ರಾಮನಗರ. ನಾವೆಲ್ಲ ಬೆಂಗಳೂರಿನವರು, ಅವ್ರ್ಯಾರು ಹಾಸನದವರು. ನಾನು ಹಾಸನದಲ್ಲಿ ಹುಟ್ಟಿದ್ರು, ನಾನು ಮಣ್ಣು ಹೋಗೋದು ರಾಮನಗರದಲ್ಲೇ. 10,000-15,000 ಕೋಟಿ ಹೊಡಿಲಿಕ್ಕೆ ಹೊರಟವ್ರೆ ಇವರು. ಬೆಂಗಳೂರು ನಗರ ಬೃಹತ್ ಬೆಂಗಳೂರು ಮಾಡ್ತಾರೆ. ಇಂಥದ್ದು ಗ್ರೇಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಸಿಗ್ತಿದ್ದಾರೆ. ಬಸವರಾಜ್, ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಎಲ್ಲೋ ಒಂದು ಕಡೆ ಇದು ಆಗೋದಿಲ್ಲ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಬಿಜೆಪಿ ಕೂಡ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಕುಮಾರಸ್ವಾಮಿ ನಾನು ಬರ್ತೀನಿ ಅಂದಿದ್ರು. ಈಗ ಅವರ ವಿರುದ್ಧವೇ ಒಂದು ರೀತಿಯಲ್ಲಿ ಹಾಗೆ ತೀರಿಸಿಕೊಂಡಾಗಿದೆ. ಈಗ ಬರ್ತಾರ ಕುಮಾರಸ್ವಾಮಿ? ಈ ಒಂದು ಹೆಸರು ಬದಲಾವಣೆ ರಾಜಕೀಯವಾಗಿ ಏನೆಲ್ಲ ಬದಲಾವಣೆ ಪರಿಣಾಮಗಳನ್ನ ಬೀರ್ಬೋದು, ವಿವರಿಸ್ತಾ ಹೋಗೋದಾದ್ರೆ? ಖಂಡಿತ ದಿವಿತ್, ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಏನಿದೆಯಲ್ಲ, ಇಷ್ಟು ದಿನ ನಡೆದಿರ್ತಕ್ಕಂತಹ ಅಲ್ಲಿಯ ರಾಜಕೀಯ ವೈಷಮ್ಯಗಳಿಗೆ ಇನ್ನಷ್ಟು ಮುನ್ನಡಿಯನ್ನ ಬರೀತಕ್ಕಂತಹ ಪ್ರಕ್ರಿಯೆ ಆಗಬಹುದು ಅನ್ನುವಂಥದ್ದು. ಯಾಕಂದ್ರೆ ರಾಮನಗರ ಜಿಲ್ಲೆ ಅಂತ ಹೆಸರಿಟ್ಟಂತಹದ್ದು ಕುಮಾರಸ್ವಾಮಿ ಅವರು ತಾವು ಮುಖ್ಯಮಂತ್ರಿ ಆಗಿದ್ದಾಗ, ಮತ್ತು ಇದೊಂದು ಅವ್ರ ಅಸ್ತಿತ್ವವಾಗಿತ್ತು. ಮತ್ತು ಪ್ರತಿ ಬಾರಿ ಕೂಡ ನಾನು ಜಿಲ್ಲೆ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಸಾಕಷ್ಟು ಬಾರಿ ಆ ಜಿಲ್ಲೆಯಾದ್ಯಂತ ಓಡಾಡ್ತಾ ಇದ್ರು. ಈಗ ಅವರ ವಿರುದ್ಧ ರಾಜಕೀಯ ವೈಷಮ್ಯ ಮತ್ತು ಕಡು ರಾಜಕೀಯ ವೈರಿಯಾಗಿರ್ತಕ್ಕಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರು ಬದಲಾವಣೆ ಆಗಿದೆ. ಪ್ರಮುಖವಾಗಿ ಕನಕಪುರ, ಹಾರೋಹಳ್ಳಿ, ಸಾತನೂರು, ಚನ್ನಪಟ್ಟಣ, ರಾಮನಗರ, ಮಾಗಡಿ ತಾಲೂಕುಗಳನ್ನ ಒಳಗೊಂಡಂತೆ ಈ ಒಂದು ಜಿಲ್ಲೆಯ ರಚನೆ ಆಗಿರ್ತಕ್ಕಂಥದ್ದು. ಬಹಳ ಆಶ್ಚರ್ಯಕರ ಅಂದಂತೆ ಜುಲೈ 9ರಂದು ಇದಕ್ಕೆ ಮನವಿಯನ್ನ ಸಿಎಂಗೆ ಕೊಡಲಾಗಿತ್ತು. ಆದ್ರೆ ಯಾವುದೇ ಜನಾಭಿಪ್ರಾಯ ಸಂಗ್ರಹವಾಗದೆ ರಾಜಕೀಯ ಒತ್ತಡಕ್ಕೆ ಮನದು ಈಗ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇದೊಂದು ರೀತಿಯಲ್ಲಿ ರಾಮನ ಹೆಸರಿರ್ತಕ್ಕಂಥ ಊರಿನ ಹೆಸರನ್ನು ಬದಲಾವಣೆ ಮಾಡಿರೋದ್ರಿಂದ ಸಹಜವಾಗಿ ವಿರೋಧ ಪಕ್ಷವಾದಂತಹ ಬಿಜೆಪಿ ಮತ್ತು ಜೆಡಿಎಸ್ಗೆ ಒಂದು ಅಸ್ತ್ರ ಕೊಟ್ಟಂತಾಗಿದೆ. ಇದು ಮುಂದಿನ ದಿನಗಳಲ್ಲಿ ಹೋರಾಟದ
ರೂಪವು ಪಡಿಬಹುದು ಮತ್ತು ಬಹುಶಃ ಚನ್ನಪಟ್ಟಣ ಉಪಚುನಾವಣೆ ಇದೆಯಲ್ಲ ಇದು ಕೂಡ ಮೇನ್ ಅಜೆಂಡಾ ಆಗಿ ಆ ಚುನಾವಣೆಯಲ್ಲೂ ಕೂಡ ಪ್ರತಿಧ್ವನಿಸಬಹುದು. ಹೀಗಾಗಿ ನಾಳೆಯಿಂದ ಇದಕ್ಕೆ ಇನ್ನಷ್ಟು ಕಿಚ್ಚು ಹಚ್ಚುವಂತ ಕೆಲಸಗಳು ವಿರೋಧ ಪಕ್ಷಗಳು ಮಾಡಬಹುದು. ಯಾಕಂದ್ರೆ ರಾಮನ ಹೆಸರು ಇರ್ತಕ್ಕಂತ ಹೆಸರನ್ನ ಬದಲಾವಣೆ ಮಾಡಿ ಬೆಂಗಳೂರು ದಕ್ಷಿಣ ಅಂದ್ರೆ ಆಸ್ತಿ ಮೌಲ್ಯ ಹೆಚ್ಚಾಗ್ಲಿ ಮತ್ತು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆ ಅಡಿ ಒಂದು ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಇದಕ್ಕೆ ವಿರೋಧಗಳು ಕೂಡ ಮುಂದಿನ ದಿನಗಳಲ್ಲಿ ವ್ಯಕ್ತವಾಗುವಂತ ಸಾಧ್ಯತೆಗಳಿದಾವೆ. ದಿವಿತ್, ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ರಾಮನಗರ ಬಿಜೆಪಿ ಪರಾಜಿತ ಅಭ್ಯರ್ಥಿಯೊಬ್ಬರಿದ್ದಾರೆ, ಗೌತಮ್ ಗೌಡ ಅಂತ ಹೇಳಿ. ಅವರು ನಮ್ಮ ಫೋನ್ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಗೌತಮ್ ಗೌಡ್ರೆ, ನೋಡ್ರಿ, ಈಗ ಹೆಸರು ಬದಲಾವಣೆ ಆಗಿರುವಂಥದ್ದು, ಮೊದಲಿಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಸರ್, ಇವತ್ತು ರಾಜ್ಯ ಸಂಪುಟ ಸಭೆಯಲ್ಲಿ ಏನು ರಾಮನಗರ ಜಿಲ್ಲೆ ಹೆಸರನ್ನು ಮರುನಾಮಕರಣ ಮಾಡಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದರೆ, ಇದು ಲಕ್ಷಾಂತರ ಜನ ರಾಮನಗರ ಜನತೆಗೆ ಮಾಡಿರ್ತಕ್ಕಂಥ ಮೋಸ, ಭಾವನೆಗೆ ಮಾಡಿರ್ತಕ್ಕಂಥ ಮೋಸ. ನಮ್ಮ ಪುರಾತನ ಕಾಲದಿಂದ ನಾವು ರಾಮದೇವರ ಬೆಟ್ಟ ರಾಮನಗರದಲ್ಲಿ ಹೇಗೆ ರಾಮನಗರ ಹೆಸರು ಬಂತು, ಕೆಂಗಲ್ ಹನುಮಂತಯ್ಯನವರು ಆ ಶ್ರೀರಾಮಚಂದ್ರ ರಾಮ ವನವಾಸ ಸಂದರ್ಭದಲ್ಲಿ ರಾಮದೇವರದಲ್ಲಿ ಬೆಟ್ಟದಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ನಾವು ಅಂತ ಒಂದು ಪ್ರಸಿದ್ಧ ಹೆಸರನ್ನ ನಮ್ಮ ಜಿಲ್ಲೆಗೆ ನಾವಿಟ್ಟು ಅಂತ ಹೆಸರನ್ನ ತೆಗೆದು ಇವತ್ತು ಲಕ್ಷಾಂತರ ಜನ ರಾಮನಗರ ಜನತೆಗೆ ಇವರು ಭಾವನೆಗೆ ಧಕ್ಕೆ ಮಾಡಿದ್ದಾರೆ. ನಾವು ಯಾವುದೇ ಅಭಿವೃದ್ಧಿ ವಿರೋಧಿಗಳಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ನಾವು ಡೆವಲಪ್ಮೆಂಟ್ ಬೇಸ್ಡ್ ಪಾಲಿಟಿಕ್ಸ್ ಮೇಲೆ ನಂಬಿಕೆ ಇಟ್ಟು ರಾಜಕಾರಣ ಮಾಡ್ತಿರ್ತಕ್ಕಂಥ ಪಕ್ಷ ನಮ್ದು. ಬಟ್ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ವೈಯಕ್ತಿಕ ರಿಯಲ್ ಎಸ್ಟೇಟ್ಗೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲವು ಸರ್, ವೈಯಕ್ತಿಕ ಅಂದ್ರೆ ಯಾವ ರೀತಿ ಸರ್? ರಾಜಕೀಯ ಲಾಭನ ಅಥವಾ ಏನ್ ಉದ್ದೇಶ ಇದು? ಏನ್ ಉದ್ದೇಶ ನೀವು ನೇರವಾಗಿ ಹೇಳೋದಾದ್ರೆ? ಸರ್, ನಾನು ನೇರವಾಗಿ ಹೇಳ್ತೀನಿ, ಡೆವಲಪ್ಮೆಂಟ್ ಮಾಡ್ಲಿಕ್ಕೋಸ್ಕರ ಹೆಸರು ಚೇಂಜ್ ಮಾಡಿದ್ರೆ ಡೆವಲಪ್ಮೆಂಟ್ ಬರಲ್ಲ ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ಈ ಪ್ರಸ್ತಾವನೆ ಸಲ್ಲಿಸಂತ ಸಂದರ್ಭದಲ್ಲಿ ಅವರೇ ಖುದ್ದಾಗಿ ಹೇಳಿದ್ದಾರೆ, ಇದು ಡೆವಲಪ್ಮೆಂಟ್ಗೋಸ್ಕರ, ರಿಯಲ್ ಎಸ್ಟೇಟ್ಗೋಸ್ಕರ ಅಂತ. ನಮ್ಮ ರಾಮನಗರ ಜನತೆ ಎಷ್ಟು ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಸರ್? ನಮ್ಮ ರಾಮನಗರ ಜನತೆ ಬೆಳ್ಳೆಣಿಕೆಯ ಜನತೆಯನ್ನು ಕೂಡ ರಿಯಲ್ ಎಸ್ಟೇಟ್, ಇಲ್ಲಿ ಸಾವಿರಾರು ಎಕರೆ ಇಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾರು? ರಿಯಲ್ ಎಸ್ಟೇಟ್ ಯಾರಿಗೆ ಅನುಕೂಲ ಮಾಡ್ಕೊಡ್ತದೆ? ಬಡವರಿಗೆ ಅನುಕೂಲ ಮಾಡ್ಕೊಡ್ತದ? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನುಕೂಲ ಮಾಡ್ಕೊಡ್ತದ? OBC ಜನತೆಗೆ ಅನುಕೂಲ ಮಾಡ್ಕೊಡ್ತದ? ಬ್ರಾಂಡ್ ಬೆಂಗಳೂರು ಮಾಡ್ತಾರಂತಲ್ರಿ? ಬ್ರ್ಯಾಂಡ್ ಬೆಂಗಳೂರು ಮಾಡದೇ ಇಟ್ಕಿನ ಡೆವಲಪ್ಮೆಂಟ್ ಬರೋಂಗಿದ್ರು ಸರ್ ನಾವು ಎಲ್ಲಾನು ಬೆಂಗಳೂರು ಅಂತ ನೇಮ್ ಮಾಡ್ಬಿಡ್ಬೋದಾಗಿತ್ತು ಸರ್. ಒಂದು ಕಮಿಟ್ಮೆಂಟ್ ಬೇಕು, ಒಂದು ಬದ್ಧತೆ ಬೇಕು ಡೆವಲಪ್ಮೆಂಟ್ ಮಾಡಕ್ಕೆ. ಬರೀ ಹೆಸರು ಚೇಂಜ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ನಾವು ಅದು ಒಂದು ಡೆಲ್ಯೂಷನ್ ಇರಬಾರ್ದು ಸರ್. ವಿ ಶುಡ್ ನಾಟ್ ಬಿ ಇನ್ ಅ ಡೆಲ್ಯೂಷನ್ ದಟ್ ನೇಮ್ ಚೇಂಜ್ ಇಸ್ ಗೋಯಿಂಗ್ ಟು ಪ್ರೊಪೆಲ್ ಡೆವಲಪ್ಮೆಂಟ್. ಡೆವಲಪ್ಮೆಂಟ್ಗೋಸ್ಕರ ಬೇಕಾಗಿರೋದು ಒಂದು ಕಮಿಟ್ಮೆಂಟ್, ಒಂದು ಬದ್ಧತೆ ಬೇಕು ಸರ್. ಜನಗಳಿಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬೇಕು. ಮರುನಾಮಕರಣ ಮಾಡೋದ್ರಿಂದ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಈ ಒಂದು ನಿರ್ಧಾರದಿಂದ ಯಾವ ರೀತಿ ಪರಿಣಾಮ ಬೀರ್ಬೋದು? ರಾಮನಗರದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಅಲ್ಲಿನ ಪ್ರಜೆಗಳ ಮೇಲೆ, ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು? ಸರ್, ಜನರಿಗೆ ಈಗಾಗ್ಲೇನೆ ಕಳೆದ ಒಂದು 2-3 ವಾರದಿಂದ ನಾವು ಅಲ್ಲೇ ಓಡಾಡ್ತಿರ್ತಕ್ಕಂಥವ್ರು ಸಾಕಷ್ಟು ಟಿವಿ ಚಾನಲ್, ಇನ್ಕ್ಲೂಡಿಂಗ್ ನಿಮ್ ಟಿವಿ ಚಾನಲ್ ಜನರ ಅಭಿಪ್ರಾಯ ಪಡೆದಿದ್ದಾರೆ ಸರ್. 100ಕ್ಕೆ 90% ಯಾರು ಕೂಡ ಅದನ್ನ ಒಪ್ತಾ ಇಲ್ಲ. ಯಾಕೆಂದ್ರೆ ಇದೊಂದು ಭಾವನಾತ್ಮಕ ಸಂಬಂಧ ಸರ್. ರಾಮನಗರ ಜನತೆಗೂ ರಾಮದೇವ್ರ ಬೆಟ್ಟಕ್ಕೂ ಹಾಗೂ ಆ ಶ್ರೀರಾಮಚಂದ್ರನ್ಗೂ ಇರ್ತಕ್ಕಂಥ ಒಂದು ಭಾವನಾತ್ಮಕ ಸಂಬಂಧ ಇದು. 100ಕ್ಕೆ 90 ಭಾಗ ಜನ ನಾವು ಅದು ಹೆಸರು ಬೇಡ ಅಂತ ಹೇಳಿದ್ಮೇಲೆ ಇವ್ರ ವೈಯಕ್ತಿಕ ಹಿತಾಸಕ್ತಿ, ಇವ್ರ ವೈಯಕ್ತಿಕ ರಿಯಲ್ ಎಸ್ಟೇಟ್ ಕಾಪಾಡ್ಲಿಕ್ಕೋಸ್ಕರ ಇವ್ರ ಹೆಸರು ಮರುನಾಮಕರಣ ಮಾಡ್ಲಿಕ್ಕೆ ಅನ್ನೋ ಒಂದು ಹೆಜ್ಜೆ ಈ ತರ ತಗತಾರೆ ಅಂದ್ರೆ ತುಂಬಾ ದುರದೃಷ್ಟಕರ ದಿನ ಇವತ್ತು ರಾಮನಗರ ಜನತೆಗೆ ಸರ್. ಈಗ ವಿಪಕ್ಷಗಳಿಂದ ಯಾವ ರೀತಿ ತಗೊಳ್ತೀರಿ? ಏನ್ ಮಾಡ್ತೀರಿ ಮುಂದೆ? ವಾಟ್ ನೆಕ್ಸ್ಟ್? ಖಂಡಿತ ನಾವು ಇದನ್ನ ಒಪ್ಪಲ್ಲ. ನಾವು ಇದು ಮುಂದಿನ ದಿನಗಳಲ್ಲಿ ನಾವು ಬರೀ ರಾಜಕೀಯ ಅಂತಲ್ಲ ಸರ್, ಎಲ್ಲಾ ಸಂಘ ಸಂಸ್ಥೆಗಳು, ರಾಮನಗರ ಜನತೆ ಹಿತಾಸಕ್ತಿ ಕಾಪಾಡಿರ್ತಕ್ಕಂಥ ಪ್ರತಿಯೊಂದು ಸಂಸ್ಥೆಗಳು ನಾವೆಲ್ಲರೂ ಕೂತು, ಈಗಾಗಲೇ ನಾನು ಅದನ್ನ ಟಿವಿಲಿ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೋ, ನಾವು ಅದನ್ನ ಕೂತು ಯಾವ ರೀತಿ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕು ರಾಜ್ಯ ಸರ್ಕಾರದ ವಿರುದ್ಧ ಅಂತ ನಾವು ರೂಪುರೇಷೆಗಳನ್ನ ತಯಾರು ಮಾಡ್ತೀವಿ ಸರ್. ಈಗ ಬೆಂಗಳೂರು ದಕ್ಷಿಣಕ್ಕೆ ರಾಮನಗರ ಸೇರಿದ್ರು ಕೂಡ ಆ ಒಂದು ಭಾಗವನ್ನ ನೀವು ರಾಮನಗರ ಹೆಸರಿನಿಂದಲೇ ಕರಿತೀರೋ ಅಥವಾ ಬೆಂಗಳೂರು ದಕ್ಷಿಣ ಯಾವ ರೀತಿ ಅದು? ಸರ್, ಬೆಂಗಳೂರು ದಕ್ಷಿಣ ಅಂತ ಹೇಗೆ ಸರ್? ಇದಕ್ಕಿದ್ದಂಗೆ ನಾಳೆಯಿಂದ ನೀವು ಬೆಂಗಳೂರು ದಕ್ಷಿಣ ಅಂತ ಕರೀರಿ ಅಂದ್ರೆ ಈಗಾಗಲೇ ಬೆಂಗಳೂರು ಸೌತ್ ಅಂತ ಒಂದು ತಾಲೂಕು ಇದೆ ಬೆಂಗಳೂರಲ್ಲಿ, ಬೆಂಗಳೂರು ಸೌತ್ ಅಂತ ಒಂದು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಇದೆ. ಈಗ ಬೆಂಗಳೂರು ಸೌತ್ ಜಿಲ್ಲೆ ಅಂತ ಒಂದು ಮಾಡ್ತಾವ್ರು. ಇವಾಗ ಜನಗಳಲ್ಲಿ ಒಂದು ಗೊಂದಲ ಮೂಡಿಸಲ್ವ ಸರ್? ಒಂದು. ಎರಡನೇದು, ಇದೆಲ್ಲ ಪಕ್ಕಕ್ಕಿಟ್ರು ಕೂಡ ನಾನು ಸಿಂಪಲ್ ಬೇಸಿಕ್ ಕ್ವಶನ್ ಸರ್ ನಂದು. ಮರುನಾಮಕರಣದಿಂದ ಎಲ್ಲೋ ಒಂದ್ ಕಡೆ ನಾವು ಡೆವಲಪ್ಮೆಂಟ್ ತಂದ್ಬಿಡ್ತೀವಿ. ಖುದ್ದಾಗಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ರಿಯಲ್ ಎಸ್ಟೇಟ್ ಹೆಲ್ಪ್ ಆಗುತ್ತೆ ಅಂತ. ಇದೆಲ್ಲ ತುಂಬಾ ದುರಾದೃಷ್ಟಕರ ಸರ್. ನಾವು ಹೇಳ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ರಾಮನಗರ ಆಗಿನೇ ಕರೆಯೋದು ಸರ್ ನಾವು. ಓಕೆ ಥ್ಯಾಂಕ್ ಯು ಗೌತಮ್ ಗೌಡ್ರೆ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ನೋಡಿ, 1986ರಲ್ಲಿ ರಾಮನಗರ ಬೆಂಗಳೂರಿನ ಒಂದು ಭಾಗ ಆಗಿತ್ತು. 1986ರಲ್ಲಿ
ಅಖಂಡ ಬೆಂಗಳೂರು ಜಿಲ್ಲೆಯಲ್ಲಿ ರಾಮನಗರ ಇತ್ತು. ಇಡೀ ಅಖಂಡ ಬೆಂಗಳೂರು ಜಿಲ್ಲೆಯಲ್ಲಿ ಬಹಳ ಗಮನಿಸಬೇಕಾದಂಥ ಅಂಶ. ಅದಾದ ಬಳಿಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿ ರಚನೆ ಆಯಿತು. ಅಖಂಡ ಬೆಂಗಳೂರಿನಲ್ಲಿದ್ದಂಥ ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಗಿ ಬದಲಾಯಿತು. ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ, ದೇವನಹಳ್ಳಿ, ಚನ್ನಪಟ್ಟಣ, ರಾಮನಗರ, ಮಾಗಡಿ ಮತ್ತು ಕನಕಪುರ. ಇಲ್ಲಿ 2007ರಲ್ಲಿ 4 ತಾಲೂಕುಗಳ ರಾಮನಗರ ಜಿಲ್ಲೆಯನ್ನು ಘೋಷಣೆ ಮಾಡಲಾಯಿತು. ನೋಡಿ, ಈ